ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಸಿಂಪಲ್ ಆಗಿರೋ ಒಂದು ಕ್ರೋಶೆ ಕುಚ್ಚು ಹೇಗೆ ಮಾಡೋದಂತ ನೋಡುವ. ಸಿಂಪಲ್ ಆಗಿರೋಂಥ ಗ್ರ್ಯಾಂಡಾಗಿ ಕಾಣುವಂಥ ಕ್ರೋಶೆ ಕುಚ್ಚು ಹೇಗೆ ಮಾಡೋದಂತ ನೋಡುವ. ಆ್ಯಸ್ ಯೂಶ್ವಲ್ 6 ಎಳೆ ದಾರ, 10 ನಂಬರ್ ನೀಡಲ್, ಬಟ್ಟೆ. ಇಲ್ಲಿ ನಾವು ಫಸ್ಟಿಗೆ ಒಂದು ಬೇಕಾದರೆ ನೀವಿಲ್ಲಿ 2 ಸಲ ಡಬಲ್ ಲಾಕ್ ಮಾಡಿಕೊಳ್ಳಿ. ಈಗ ನಾವಿಲ್ಲಿ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಇನ್ನೊಂದು ಸಲ ಲಾಕ್ ಮಾಡಿಕೊಳ್ಬೇಕು. ಎರಡು ಸಲ ಲಾಕ್ ಮಾಡಿದ್ಮೇಲೆ ಮತ್ತೆ ನಾವು ಮೂರು ಚೈನ್ ಹಾಕಿಬಿಟ್ಟು ಮತ್ತೆ ನಾವು ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಳ್ಳಿ. ಮತ್ತು ನಾವು ಇಲ್ಲಿಂದ 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಇಲ್ಲಿಂದ ನಾವು 5 ಚೈನ್ಗಳನ್ನ ಹಾಕಿ ಇಲ್ಲಿ ನಾವು 5 ಚೈನ್ಗಳನ್ನ ಹಾಕಿ ಮತ್ತೆ ಅದೇ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೇವಲ್ಲ ಅಲ್ಲೇ ಲಾಕ್ ಮಾಡಿಕೊಳ್ಬೇಕು. ಸೊ ಅದು ನಿಮಗೆ ಹೀಗೆ ಕಾಣ್ತದೆ ಥರ. ಮತ್ತು ನಾವು ನೆಕ್ಸ್ಟ್ 3 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಮೂರು ಚೈನ್ಗಳನ್ನ ಹಾಕಿ ಮತ್ತು ನಾವು ಎಲ್ಲಿ ಬರ್ತಲ್ಲಿ ನೋಡಿ. ಸೊ ನಾವಿಲ್ಲಿ ಬಟ್ಟೆನ ತಿರುಗಿಸ್ಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ಈ 5 ಚೈನ್ ಏನು ಹಾಕಿದ್ವಿ ಅದರೊಳಗೆ ನಾವು ಡಬಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ದಾರನ ತಗೊಂಡು ಒಂದು ಡಬಲ್ ಕ್ರೋಶ. ಹೀಗೆ ನಾವು ಈ 5 ಚೈನ್ ಒಳಗೆ ಎಷ್ಟು ಡಬಲ್ ಕ್ರೋಶ ಆಗ್ತದೆ ಅಲ್ಲಿ ಅಷ್ಟು ನಾವು ಫಿಲ್ ಮಾಡಬೇಕು. ಇದು ಮಿಡಲ್ ಮೇಲೆ ದಾರನ ತಗೊಂಡು 2ರಲ್ಲಿ 1 2ರಲ್ಲಿ 1 ಮೇಲೆ ದಾರನ ತಗೊಂಡು ಮತ್ತೆ ಈ ಗ್ಯಾಪ್ ಒಳಗೆ ಹಾಕಿ 2ರಲ್ಲಿ 1 3 ಡಬಲ್ ಕ್ರೋಶ ಆಯಿತು. ಹೀಗೆ ಡಬಲ್ ಕ್ರೋಶ ಮಾಡ್ತಾ ಹೋಗುವ. 2 3 4 ಇದೇ ಥರ ಫುಲ್ ಡಬಲ್ ಕ್ರೋಶನ ಹಾಕ್ಕೊಂಡು ಬರುವ. ನಾನಿಲ್ಲಿಗೆ 14 ಡಬಲ್ ಕ್ರೋಶಗಳನ್ನ ಹಾಕಿದ್ದೇನೆ. ಮಾಡಿದಲ್ಲಿಗೆ ಫಸ್ಟ್ ಲಾಕ್ ಯಾವ್ದು ಮಾಡಿದೆ ಈ 4 ಚೈನ್ ಆದಮೇಲೆ 2 ಸಲ ಲಾಕ್ ಮಾಡಿದ್ದೇವಲ್ಲ ಅಲ್ಲಿಗೆ ಫಸ್ಟ್ ಲಾಕಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಷ್ಟು ಲಾಕ್ ಮಾಡಿದ್ಮೇಲೆ ಮತ್ತೆ ನಾವು ಬಟ್ಟೆನ ವಾಪಸ್ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶದ ಮೇಲೆ ಗ್ಯಾಪ್ ಇದೆಯಲ್ಲ ಅದಕ್ಕೆ ನಾವು ಬಟ್ಟೆನ ಉಲ್ಟಾ ತಿರುಗಿಸಿ ನೀಡಲ್ ಮೇಲೆ ದಾರನ ತಗೊಂಡು ಈ ಡಬಲ್ ಕ್ರೋಶದ ಹೋಲ್ ಗ್ಯಾಪಿಗೆ ನಾವು ಹಾಫ್ ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ಎರಡು ಹಾಫ್ ಡಬಲ್ ಕ್ರೋಶ ಆಯಿತು. ಈ ಫುಲ್ ಎಷ್ಟು ಗ್ಯಾಪ್ ಇದೆ ನಾವು 14 ಡಬಲ್ ಕ್ರೋಶ ಹಾಕಿದ್ದೇವಲ್ಲ ಅದರ ಹೋಲ್ ಗ್ಯಾಪಿಗೆಲ್ಲ ನಾವು ಹಾಫ್ ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ನೀಟಾಗಿ ಫಿನಿಶ್ ಬರಲಿಕ್ಕೆ ನಾವು ಈ ಎಂಡ್ ಜಾಗದಲ್ಲೂ ನಾವು ಒಂದು ಹಾಫ್ ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ನಾವು ಇಷ್ಟಾದಮೇಲೆ ನಾವಿಲ್ಲಿ 2 ಸಿಂಗಲ್ ಕ್ರೋಶಗಳನ್ನ ಹಾಕ್ತೇವಲ್ಲ ಅದೇ ರೀತಿ ಇಲ್ಲೂ ನಾವು ಇದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ಈಗ ನಾವು ನೆಕ್ಸ್ಟ್ 4 ಚೈನ್ಗಳನ್ನ ಹಾಕಿ 2 ಸಲ ಲಾಕ್ ಮಾಡಿಕೊಳ್ಬೇಕು.
1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಲಾಕ್ ಬಿಟ್ಟು ಮತ್ತೆ ಇನ್ನೊಂದು ಸಲ ನಾವು ಲಾಕ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವು 3 ಚೈನ್ನ ಹಾಕ್ಕೊಳ್ಬೇಕು. 2 3 3 ಚೈನ್ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಳ್ಬೇಕು. ಮೂರು ಚೈನ್ಗಳನ್ನ ಹಾಕಿದ ಮೇಲೆ ಮತ್ತೆ 5 ಚೈನ್ಗಳನ್ನು ಹಾಕಿ ಇದು 3 ಚೈನ್ ಹಾಕಿದ ಲಾಕ್ ಹತ್ರನೇ ನಾವು ಲಾಕ್ ಮಾಡಿಕೊಳ್ಬೇಕು. ಈ 5 ಚೈನ ಲಾಕ್ ಮಾಡಿದ ಮೇಲೆ 3 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 ಚೈನ್ಗಳನ್ನ ಹಾಕಿ ಮತ್ತೆ ಲಾಕ್ ಮಾಡಿಕೊಳ್ಳಿ. ಲಾಕ್ ಮಾಡಿದ ಮೇಲೆ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಇದ್ರ ಮೇಲೆ ದಾರನ ತಗೊಂಡು ಈ 5 ಚೈನ್ ಗ್ಯಾಪ್ ಏನು ಹಾಕಿದ್ದೇವೆ ಅಲ್ಲಿಗೆ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಎರಡರಲ್ಲಿ ಒಂದು. ನೆಕ್ಸ್ಟ್ ನೀಡಲ್ ಮೇಲೆ ದಾರನ ತಗೊಂಡು ಅದೇ ಪ್ಲೇಸಿಗೆ ನೀಡಲ್ನ ಹಾಕಿ ಎರಡರಲ್ಲಿ ಒಂದು ಸಲ ಮಾಡಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಹೀಗೆ ಕಂಪ್ಲೀಟ್ ಮಾಡ್ಕೊಂಡು ಬರುವ ಗೀತೆ. ಸೊ ನೆಕ್ಸ್ಟ್ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬರುವ. ಡಿಸೈನ್ ನಿಮಗೆ ಈ ಥರ ಕಾಣ್ತದೆ. ಇದಕ್ಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.